ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಯೂಟ್ಯೂಬ್ ಬ್ಲಾಗ್. ಭಾನುವಾರ ಆಗಿರೋದ್ರಿಂದ ಮನೆಯವರೆಲ್ಲ ಆದಿಚುಂಚನಗಿರಿಗೆ ಹೋಗಿ ಬರೋಣ, ಮನೆ ದೇವ್ರ ದರ್ಶನ ಮಾಡಿಕೊಂಡು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ವಿ. ಎಲ್ಲರೂ ತುಂಬ ಖುಷಿಯಿಂದ ಜರ್ನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ದಿನದಿಂದ ಮನೆ ದೇವರಿಗೆ ಹೋಗಬೇಕು ಅಂತ ಅಂದ್ಕೊಂಡು ಪೋಸ್ಟ್ಪೋನ್ ಮಾಡ್ತಾನೇ ಇದ್ವಿ. ಭಗವಂತ ಹೇಳ್ತಾರಂತೆ, ನೀನು ನನ್ನ ನೋಡೋದಕ್ಕೆ ಬರಬೇಡ, ನಾನು ನಿನ್ನ ನೋಡಬೇಕು ಅಂದಾಗ ನಾನೇ ನಿನ್ನನ್ನು ಕರೆಸ್ಕೊಳ್ತೀನಿ ಅಂತ. ಮೇ ಬಿ ಅದೇ ಆಯಿತು ಅನಿಸುತ್ತೆ. ಎಲ್ಲ ನಾವು ಅಂದ್ಕೊಂಡಾಗೆ ಆಗೋದಿಲ್ಲ ಅಲ್ವಾ. ತುಂಬ ದಿನ ಆದಮೇಲೆ ಎಲ್ಲರೂ ಒಟ್ಟಿಗೆ ಹೊರಗಡೆ ಹೋಗ್ತಿರೋದ್ರಿಂದ ತುಂಬ ಎಲ್ಲ ಜೋಕ್ಸ್ ಮಾಡಿಕೊಂಡು ಖುಷಿಯಿಂದ ಹೋಗ್ತಾ ಇದ್ವಿ. ನಮ್ಮಪ್ಪ ನೋಡಿ ಗಡ್ಡ ಹೆಂಗೆ ಬಿಟ್ಬಿಟ್ಟಿದ್ದಾರೆ ಅಂತ ವಿಕ್ಟರಿ ಬೇರೆ ತೋರಿಸ್ತಾ ಇದ್ದಾರೆ. ಅಂತೂ ಇಂತೂ ನಮ್ಮ ಹೊಳೆನರಸೀಪುರಕ್ಕೆ ಬಂದ್ವಿ. ಎಲ್ಲರೂ ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ಎಲ್ರಿಗೂ ತುಂಬ ಹೊಟ್ಟೆ ಹಸಿವಾಗ್ತಾ ಇತ್ತು. ಹಾಗಾಗಿ ಒಂದು ಹೋಟೆಲ್ ನೋಡೋಣ, ಟಿಫನ್ ಮಾಡ್ಕೊಂಡು ಹೋಗಿಬಿಡೋಣ ಅಂತ ಅಂದ್ಬಿಟ್ಟು ಕೊನೆಗೆ ಒಂದು ಹೋಟೆಲ್ ಹತ್ರ ಹೋಗಿ ನಿಲ್ಸಿದ್ವಿ. ಎಲ್ಲ ಆರ್ಡ್ರ್ ಮಾಡಿ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಕ್ಕ ನೋಡಿ ಸೆಲ್ಫಿ ತೊಗೊಳ್ತಾ ಇದ್ದಾಳೆ. ಇಡ್ಲಿ ಮತ್ತು ದೋಸೆ ತೊಗೊಂಡಿದ್ವಿ. ತಿಂಡಿ ಮಾತ್ರ ಅಷ್ಟರಲ್ಲೇ ಇತ್ತು. ಹೆಂಗೂ ಹೊಟ್ಟೆ ಹಸಿವಾಗಿತ್ತಲ್ಲ, ಹೆಂಗಿದ್ರು ಪರವಾಗಿಲ್ಲ ಅಂತ ಹೊಟ್ಟೆ ತುಂಬಿಸ್ಕೊಂಡ್ವಿ. ಫೈನಲಿ ಆದಿಚುಂಚನಗಿರಿಗೆ ರೀಚ್ ಆದ್ವಿ. ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕಿತ್ತು, ಒಳಗಡೆ ಹೋದ್ವಿ. ನಮ್ಮಪ್ಪ ಅವರು ತುಂಬ ದಿನದಿಂದ ಮುಡಿ ಕೊಡಬೇಕು ಅಂತ ಕೂದಲೆಲ್ಲ ಬಿಟ್ಟಿದ್ರಿಂದ ಹೋಗಿ ಮುಡಿ ಕೊಟ್ಟು ಬಂದರು. ನೆಕ್ಸ್ಟ್ ಈಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ಹಣ್ಣುಕಾಯಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ತುಂಬಾ ಬಿಸಿಲಿತ್ತು, ನೆಲ ಅಂತೂ ಬಿಸಿಲಿಗೆ ಕಾದಿತ್ತು, ಕಾಲಿಡೋದಕ್ಕೆ ಆಗ್ತಿರ್ಲಿಲ್ಲ. ಇನ್ನು ದೇವಸ್ಥಾನ ಇಲ್ಲ, ಇನ್ನು ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಫೈನಲಿ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಭಾನುವಾರ ಕಾಲಭೈರವನ ವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಜನ ಎಲ್ಲ ಭಾನುವಾರನೇ ಜಾಸ್ತಿ ಬರೋದ್ರಿಂದ ಒಳಗಡೆ ಹೋಗಿ ತೇರಿಗೆ ಹಣ್ಣುಕಾಯಿ ಮಾಡಿಸಿದ್ವಿ. ಹಣ್ಣುಕಾಯಿ ಮಾಡಿಸ್ಬಿಟ್ಟು ದೇವ್ರ ದರ್ಶನಕ್ಕೆ ಹೊರಟ್ವಿ. ನೋಡಿ ಎಷ್ಟು ರಶ್ ಆಗಿದೆ ಅಂತ. ದೇವ್ರು ಇದೇನೇನೆ ಕಾಲಭೈರವೇಶ್ವರ ಸ್ವಾಮಿ. ಎಷ್ಟೇ ರಶ್ ಇದ್ರೂ ಆ ದೇವ್ರ ಮುಖ ನೋಡ್ತಿದ್ದಂಗೆ ನಮ್ಮ ಪೇನೆಲ್ಲನೂ ಏನು ಅಂತ ಅನಿಸೋದೇ ಇಲ್ಲ. ಕೊನೆಗೆ ನಾವು ಇಲ್ಲಿ ಅರ್ಚನೆ ಮಾಡಿಸೋದಕ್ಕೆ ಅಂತ ಟಿಕೆಟ್ ತೊಗೊಂಡು ಅರ್ಚನೆ ಮಾಡಿಸೋದಕ್ಕೆ ಬಂದ್ವಿ. ಲಾಸ್ಟಿಗೆ ಒಂದು ಸೆಲ್ಫಿ ತೊಗೊಂಡು ಆಚೆ ಕಡೆ ಬಂದ್ವಿ. ಆಚೆ ಕಡೆ ಬಂದು ನೋಡಿ ಎಷ್ಟು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಬೆಟ್ಟದ ಮೇಲಿಂದ ವ್ಯೂ ಇದು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನರಿ. ಅದೇ ನೋಡಿ ಕಲ್ಯಾಣಿ ಅದು. ಇನ್ನು ಅಕ್ಕ ಅಮ್ಮ ಎಲ್ಲ ಅಡುಗೆಗೆ ಹೆಲ್ಪ್ ಮಾಡಿಕೊಡ್ತಿದ್ರು. ನಾನು ಎಲ್ಲನೂ ಅಡುಗೆ ಮಾಡೋದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತಿದ್ದೆ. ಫೈನಲಿ ಎಲ್ಲ ಆಯಿತು, ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ತಮ್ಮ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದಾನೆ. ತುಂಬಾ ಚೆನ್ನಾಗಿರುತ್ತೆ. ನಾವು ವರ್ಷ ಬಂದಾಗೆಲ್ಲ ನಾವು ಇಲ್ಲೇ ಅಡುಗೆ ಮಾಡಿಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ. ಯಾರಾದರೂ ಈ ಪ್ಲೇಸ್ಗೆ ಹೋಗಿಲ್ಲ ಅಂತಂದರೆ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಂತೂ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಎಲ್ರದ್ದು ಊಟ ಆಯಿತು. ಊಟದೊಂದು ಕ್ಯಾಪ್ಚರ್ ಮಿಸ್ ಆಗಿಬಿಟ್ಟಿದೆ. ಇದು ನನ್ನ ಮೊದಲನೇ ಬ್ಲಾಗ್ ಆಗಿರೋದ್ರಿಂದ ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್, ಥ್ಯಾಂಕ್ ಯು ಆಲ್.